ಕರ್ನಾಟಕದ ಪ್ರಧಾನಮಂತ್ರಿಗಳು ಅಂಥವ್ರ ವಿರುದ್ಧ 93 ವರ್ಷ ಸರ್ ಅವರಿಗೆ. ಅದೇ ಹೇಳಿದ್ನಲ್ಲ, ಅತ್ಯಂತ ಹಿರಿಯ ಜೀವಿ, ಕರ್ನಾಟಕದಿಂದ ಇವತ್ತಿನವರೆಗೆ ಆದಂಥ ಏಕೈಕ ಪ್ರಧಾನಮಂತ್ರಿ. ಏನೇ ಇರಲಿ, ನಮಗೂ ಹಿಂದೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದು, ಯಾವ ಕಾಲಕ್ಕೂ ಅವರಿಗೆ ಅಗೌರವವಾಗುವ ರೀತಿಯಲ್ಲಿ ನಾವು ಟೀಕೆ ಮಾಡಿದ್ದೇವೆ. ಆದರೆ ಇವರು ಅತ್ಯಂತ ಅಗೌರವ ರೀತಿಯಲ್ಲಿ ಏನು ನಡ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ ಮತ್ತು ಅತ್ಯಂತ ತುಚ್ಛ ಭಾಷೆಯಲ್ಲಿ ಟೀಕಿಸ್ತಾ ಇದ್ದಾರೆ. ಅದನ್ನು ಕೂಡ ನಾನು ಖಂಡಿಸ್ತೇನೆ. ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಮಧ್ಯೆ ಈ ಒಂಥರ ಪರ್ಸ್ನಲ್ ರಿವೆಂಜ್ಗೆ ಹೋಗ್ತಿದೆ ಸರ್. 1000 ಎಕರೆ ಮಾಡಿದ್ದಾರೆ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ನಾನು CM ಆಗ್ತೀನಿ, ಎಲ್ಲ ದೆಹಲಿಯಲ್ಲಿ ತೀರ್ಮಾನ ಆಗಿದೆ, ಒಕ್ಕಲಿಗರ ಕೈ ಹಿಡಿಬೇಕು ನನ್ನ ಅಂತ. ನೋಡ್ರಿ, ಅವರು 1000 ಎಕರೆ ಭೂಮಿ ಮಾಡಿದ್ರೆ 5 ವರ್ಷದಿಂದ ಸರ್ಕಾರ ಯಾಕೆ ಮಾಡಿದ್ರೆ ಅವ್ರ ಜೋಡಿ ಇವ್ರನ್ನ ಕುಮಾರಸ್ವಾಮಿ ಮನ್ಯಾಗ ಕೂತಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ಅವ್ರದ್ದು ಸಂಖ್ಯೆ ಕಮ್ಮಿ ಇತ್ತು. ಯಾಕೆ ಮಾಡಿದ್ರು? ಅನುಕೂಲ ಸಿಂಧು ರಾಜಕಾರಣ ಇವ್ರದ್ದು. ಹಾಗಾಗಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಮತ್ತು ನಾನು ಹಲವು ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ನಲ್ಲಿ ಭಾಳಷ್ಟು ಗೊಂದಲ ಇದೆ. ಈ ಗೊಂದಲದ ಕಾರಣದಿಂದ ಸರ್ಕಾರದ ಆಡಳಿತದ ಯಂತ್ರದ ಮೇಲೂ ಸರಿಯಾದ ಪರಿಣಾಮಕಾರಿಯಲ್ಲಿ ಹಿಡಿತ ಇಲ್ಲದೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಮುಂದೇನು ಬೇಕಾದ್ದಾಗ್ಬೋದು ಅನ್ನೋಂಥ ಇಂಡಿಕೇಷನನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ನಾನಿಷ್ಟ ಹೇಳ್ತೇನೆ, ಜನರ ಹಿತದೃಷ್ಟಿಯಿಂದ ನಾವು ಬಯಸೋದು ಯಾವ ಚುನಾಯಿತ ಸರ್ಕಾರ ಇರ್ತದೆ ಅದು 5 ವರ್ಷ ನಡಿಬೇಕು, ನಮ್ಮ ಅಪೇಕ್ಷೆ ಇದೆ. ಯಾಕಂದ್ರೆ ಮತ್ತೆ ಚುನಾವಣೆ ಹೇಳೋದು ನಮಗಂತೂ ಇಚ್ಛೆ ಇಲ್ಲ. ಆದರೆ ಇವರಿಬ್ಬರ ಬಡದಾಟ, ಜಗಳ ಈ ಚುನಾವಣೆಯ ನಂತರ ಒಂದು ಮುಗಿಲೆತ್ತರಕ್ಕೆ ಹೋಗಲಿ.